नमस्कार, अभिवादन स्वीकार करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 14 नवंबर, वार शुक्रवार। तो चलिए शुरू करते हैं आज के समाचार। नमस्कार, मैं दिशा आचार्य। लॉयंस इंग्लिश मीडियम स्कूल दांडेली में बाल दिवस के अवसर पर कराटे में गोल्ड मेडल जीतने वाले अपने ही स्कूल की छात्रा व कराटे प्रशिक्षक जी दोनों को सम्मानित किया। ताली बजाओ जोर से। नमस्कार, मैं कांचना कांबळे। दांडेली के समाज सेवी श्री दादापेर नदीमुल्ला, श्री प्रभुदास अनिबेल, श्री हुसैन गोकाक, श्री रफीक गुड़साब व श्री बशीर गिरियाल जी ने कुश्ती प्रतियोगिता में तीसरा स्थान प्राप्त करने वाले हर्षल संजीव मुनिस्वामी, कराटे में गोल्ड विजेता सुप्रिया तलपाटी व कांस्य पदक विजेता कौशिक बेतुल्ला को सम्मानित कर प्रोत्साहित किया। ಮನೆಗೆ ನಾವು ಆತನನ್ನು ಆ ಪುಟ್ಟ ಬಾಲಕನನ್ನು ಸನ್ಮಾನಿಸಲು ನಾವು ಇವರ ಮನೆಗೆ ಆಗಮಿಸಿರುತ್ತೇವೆ। ಈ 14 ವರ್ಷದ ವಯೋಮಿತಿ ಒಳಗಿನ ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟಕ್ಕೆ ತೃತೀಯ ಸ್ಥಾನವನ್ನು ತೆಗೆದುಕೊಂಡು ಬರುವುದರ ಮೂಲಕ ಈ ಒಂದು ಹರ್ಷಲ್ ಎಂಬ ಹುಡುಗನು ಪಟ್ಟಣಕ್ಕೆ ಹಾಗೂ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುತ್ತಾನೆ। ಈ ಮಗನು ಇನ್ನು ಮುಂದೆಯೂ ಅನೇಕ ಪ್ರಶಸ್ತಿಗಳನ್ನು ಗೆಲ್ಲುವಂತಾಗಲಿ ಅಂತ ಹೇಳಿ ನಾವು ಈ ಸಮಯದಲ್ಲಿ ಆತನನ್ನು ಹರಿಸುತ್ತೇವೆ। ಅದೇ ರೀತಿಯಾಗಿ ಆ ಬಾಲಕನ ಒಂದು
ಆ ಬಾಲಕನ ಆಟವನ್ನು ನೋಡಿ ಅನೇಕ ಬಾಲಕರು ಆತನನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಅನೇಕ ಮಕ್ಕಳು ಸಹ ಈ ಒಂದು ಆಟೋಟಗಳಲ್ಲಿ ಭಾಗವಹಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಹಾಗೂ ಮುಂದೆ ಈ ಬಾಲಕನು ತಮ್ಮ ತಂದೆ ತಾಯಿಗಳಿಗೂ ಹಾಗೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕಾಗಿ ನಾವು ಕೇಳಿ. ಧನ್ಯವಾದ. ಇವತ್ತಿನ ಏನು ಮುನಿಸ್ವಾಮಿ ಅವರ ಮನೆಗೆ ನಾವು ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ದಾಂಡೇಲಿಯ ನಗರಕ್ಕೆ, ತಾಲೂಕಿಗೆ ಮತ್ತು ಜಿಲ್ಲೆಗೆ ಒಂದು ಹೆಸರು ತಂದ ಪುಟ್ಟ ಬಾಲಕ 14ನೇ 7ನೇ ತರಗತಿ 14ನೇ ವರ್ಷದ 14 ವಜನದ ಪುಟ್ಟನಾಗಿ ಅವರ ಹಿಂಬರಿಯನ್ನು ಕುಸ್ತಿಪಟದಲ್ಲಿ ಇವತ್ತಿನ ವಿಶೇಷವಾಗಿ ಇವತ್ತು ಒಂದು ಕೆಟ್ಟ ದುರಚಟಕ್ಕೆ ಯುವಕರು ಬಲಿಯಾಗುವ ಸಮಯದಲ್ಲಿ ಇಂಥ ಒಂದು ಯುವಕನು ಅವರ ತಂದೆ ತಾಯಿಯ ಸತತ ಒಂದು ಬಡತನ ಪರಿಸ್ಥಿತಿಯಲ್ಲಿ ಇದ್ದು ನಾನು ಅವರ ತಂದೆಯವರಿಗೆ ಮಾತಾಡಿದೆ. ಎಲ್ಲಿದೆ ಅಂದಾಗ ನಾನು ಪೆಂಡಿಂಗ್ ಕೆಲಸ ಬಂದಿದ್ದೀನಿ. ನಿಜವಾಗಲೂ ಇಂಥ ಒಂದು ಬಡತನ ಪರಿಸ್ಥಿತಿಯಲ್ಲಿ ಈ ಮಗನಿಗೆ ಇಂಥ ಒಂದು ಕ್ರೀಡಾಕ್ಕೆ ಕಳಿಸಿ ಕುಸ್ತಿಪಟ್ಟವನ್ನು ಕಲಿಸುವುದು ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಹಿಂದೆ ನಮ್ಮ ನಗರಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಷ್ಟ್ರಕ್ಕೆ ಒಂದು ಹೆಚ್ಚಿನ ಪದಕಗಳನ್ನು ಹರಿದು ದಾಂಡೇಲಿಗೆ ಬರಲಿ ಇವನ ಮೂಲಕ ಅಂತ ಹೇಳಿ, ಏನೋ ಇವನ ತಾಯಿ ತಂದೆಯ ಪುಣ್ಯ ಎಲ್ಲಿವರೆಗೂ ಮಗನ ಮೇಲೆ ಇರ್ತದೆ, ಆ ಮಗ ಸಕ್ಸಸ್ಫುಲ್ ಆಗ್ತಾನಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಸಣ್ಣ ಒಂದು ಕಾರ್ಯಕ್ರಮ, ಒಂದು ಸನ್ಮಾನ ಕಾರ್ಯಕ್ರಮ ನಾನು ನ್ಯೂಸ್ ನೋಡಿದಾಗ ಸಂದೀಪ್ ಜೈನ್ ಅವರ ಮೂಲಕ ನಾನು ನಂಬರ್ ತಗೊಂಡು ಫೋನ್ ಮಾಡಿದೆ. ಇಂಥ ಉನ್ನತ ಸ್ಥಾನಕ್ಕೆ ಈ ಮಗು ಹೋಗಲಿ ಮತ್ತು ಅವರ ತಾಯಿ ತಂದೆ ಯಾವತ್ತೂ ಅವರ ಬೆನ್ನೆಲುಬಾಗಿ ನಿಲ್ತಾರಂತ ಹೇಳಿ ನಾನು 2 ಮಾತು ಹೇಳ್ತೇನೆ. ನಮಸ್ಕಾರ. नमस्कार, मैं माया केकरे। दांडेली के डीएफए ग्राउंड के समीप अतिक्रमण हो रहे स्थल पर आज नगर सभा आयुक्त अपने अधिकारियों के साथ स्थल पर पहुंचे। पुलिस विभाग भी उपस्थित था। नगर सभा आयुक्त श्री विवेक बनेजी ने वहां उपस्थित निवासियों को जगह हेतु ऑनलाइन आवेदन पत्र दाखल करने का आग्रह किया व स्थानिक विधायक जी से इस विषय में बात कर जितने निवासियों को हो सके उतने निवासियों की समस्या का समाधान निकालने का भरोसा दिया व सारा का सारा अतिक्रमण हटाया। ಈಗ ಏನಿದೆ ಇಲ್ಲ ಬಿಸಿಲಾಗಿ ನಿಲ್ತೇವೆ ನಾವು, ಏನು ತೊಂದರೆ ಇಲ್ಲ. ನಿನ್ನೆಯಿಂದ ಮೊದಲನೇದಾಗಿ ಕ್ಷಮಿಸಬೇಕು, ಯಾಕಂದ್ರೆ ನಿನ್ನೆ ನೀವು ಪಾಪ ಪ್ರತಿಭಟನೆ ಮಾಡ್ತಾ ಇದ್ರಿ. ಕೊರೋನಾ ಅಂತ ಬಹಳಷ್ಟು ಪ್ರಯತ್ನ ಮಾಡಿದೆ. 6 ಜನ IAS ಆಫೀಸರ್ಸ್ ಬಂದಿತ್ತು ನಿನ್ನೆ. ಅವರು ಎಲ್ಲ ಮಲ್ಟಿಪಲ್ ಪ್ಲೇಸ್ 2 ದಿವಸ ವಿಸಿಟ್ ಇತ್ತು. ಅದು ನಾವು ನಿನ್ನೆ ಈ ನಿಮ್ಮ ಪ್ರತಿಭಟನೆಗೋಸ್ಕರ ನಿನ್ನೆ ಒಂದು ದಿವಸನೇ ಎಲ್ಲ ಪ್ರೋಗ್ರಾಮ್ಸ್ನ ಕ್ಲೋಸ್ ಮಾಡಿ ಅವ್ರನ್ನ ಬೆಳಿಗ್ಗೆ ಕಳಿಸ್ಕೊಟ್ಟು ಆಮೇಲೆ ಫ್ರೀಯಾಗಿ ಬಂದ್ವಿ. ಬೆಳಿಗ್ಗೆ ಬರಬೇಕಂತಂದರೆ ಓಲ್ಡ್ ದಾಂಡೇಲಿ ರೋಡ್ ಮಾಡಿಲ್ಲ ಅಂತೇಳಿ ಅವರೊಂದು ಟೀಮ್ ಬಂತು. ಸೊ ಅದೊಂದು 1 ತಾಸು ಟೈಮ್ ಸ್ಪೆಂಡ್ ಆಯಿತು. ಸೊ ಅದಕ್ಕೆ ನಿಮ್ಮೆಲ್ಲರನ್ನೂ ನಾನು ಫಸ್ಟಾಗಿ ಕ್ಷಮೆ ಕೋರ್ತೀನಿ. ಈಗ ಎರಡನೇದಾಗಿ ನಮ್ಮ ಗಮನಕ್ಕೆ ಬಂದಿದ್ದು ಏನಪ್ಪ ಅಂತ ಹೇಳಿದರೆ,
ಅನಧಿಕೃತವಾಗಿ ಇಲ್ಲಿ ಅತಿಕ್ರಮಣ ಮಾಡ್ತಾ ಇದ್ದಾರೆ, ನಮಗೂ ಜಾಗ ಕೊಡಿ ಅಂತ ನಿಮ್ಮ ಬೇಡಿಕೆ. ಅದನ್ನ ಹೊರತುಪಡಿಸಿ ಬೇರೆ ಇದೆಯಾ? ಏನಿದ್ರೆ ಹೇಳಿ, ನಿಮಗೆ ಏನು ಹೇಳಿ. ಸರ್ ನಮ್ಗೆ ಜಾಗನ ಬೇಕ್ರಿ, ಒಬ್ಬೊಬ್ರು ಹೇಳ್ರಿ. ನಮಗ ಜಾಗ ಇಲ್ಲ ಅಂತೇಳಿ ಅಂದ್ರೆ ನಾವ್ ಇಲ್ಲಿ ಕುಂತೇವ್ ಸರ್. ಯಾರೋ ಹಾಕ್ಯಾರ ಅಂತ ನಾವು ಹಾಕ್ತಾ ಇಲ್ಲ ಸರ್. ಅವ್ರಿಗೆ ಹೆಂಗ್ ಕೊಟ್ಟಿರಿ ಹಂಗ ನಮಗೂ ಕೊಡ್ರಿ ಅಂತ ನಾವು ನಿಮ್ಮನ್ನ ಕೇಳ್ತೇವೆ ಸರ್. ಎಷ್ಟು ವರ್ಷದಿಂದ ಅಪ್ಲಿಕೇಶನ್ ಹಾಕಿ ನೀವು ನೋಡ್ಕೋಬಹುದು ಸರ್. ಎಷ್ಟು ವರ್ಷನೂ ಅದಾವಂತ ನೀವು ಒಬ್ಬೊಬ್ರು ಹೇಳಿ, ಎಲ್ಲರಿಗೂ ನಮಸ್ಕಾರ. ಎಷ್ಟು ವರ್ಷನೂ ಅದಾವ ನೀವು ನೋಡ್ಕೊಂಡು ಆಮ್ಯಾಗ ನಮ್ಗೆ ಹೇಳ್ರಿ. ಬಾಡಿಗೆದವ್ರು ಸಾಕ್ಷಿ ಸಮೇತ ಐತ್ ನೋಡ್ರಿ. 2013 ಈಗ ಜಾಗ ವಿಷಯವಾಗಿ ನಾ ಹೇಳ್ತೇನೆ. ದಾಂಡೇಲಿಯಲ್ಲಿ ಇರ್ತಕ್ಕಂಥ ಬಹುತೇಕ ಜನ ಅಂದರೆ ಒಂದು ಅರ್ಧಕ್ಕಿಂತ ಹೆಚ್ಚು ಜನ ಅಂದರೆ ನಮ್ಮ ನಗರಸಭೆಯಿಂದ ಜಾಗ ತಗೊಂಡಿದ್ದಾರೆ. ಸನ್ಮಾನ್ಯ ಶಾಸಕರು ಸುಮಾರು 4,000ಕ್ಕಿಂತ ಹೆಚ್ಚು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿವರೆಗೂ. ನೀವು ಇರಲಿಕ್ಕಿಲ್ಲ, ಅದರಲ್ಲಿ ಬೇರೆದವರು ಇದ್ದಾರೆ, ಅಟ್ಲೀಸ್ಟ್ ಅವರಿಗಾದರೂ ಕೊಟ್ಟಿದ್ದಾರೆ. ಸುಮಾರು 1176 ಮನೆಗಳನ್ನ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡಲ್ಲಿ ಅವರು ಬೆನಿಫಿಷರಿಗಳನ್ನು ಸೆಲೆಕ್ಷನ್ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮದು ಇದ್ರದ್ದು ಒಂದು G+2 ಮನೆಗಳದ್ದು ಪ್ರಾರಂಭ ಇದೆ ಕಾರ್ಯಕ್ರಮ. ಸೊ ಇದನ್ನೆಲ್ಲ ಸೇರಿಸಿದ್ರೆ ಸುಮಾರು ಒಂದು 7,000 ಜನರಿಗೆ ಅವರು ಇಲ್ಲಿವರೆಗೂ ಹಕ್ಕುಪತ್ರ ಜಾಗ ಕೊಡೋದು ಮತ್ತು ಮನೆ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡಿದ್ದಾರೆ. ಸೊ ಈಗ 2025 ನಂತರ ಈಗ ನೀವು ಒಂದು 1375 ಅಂದರೆ ಸುಮಾರು ಒಂದು 1400 ಜನ ನಮಗೆ ಅರ್ಜಿ ಕೊಟ್ಟಿದ್ದೀರಿ ಮನೆ ಬೇಕು ಅಂತ. ನೀವು ಒಬ್ಬರು ಇಬ್ಬರು ಇಲ್ಲಿ ನಮಗೆ ಅಪ್ಲಿಕೇಶನ್ ತೋರಿಸ್ತಾ ಇದ್ದೀರಿ. ಇವೆಲ್ಲ ಅರ್ಜಿಗಳು ನಮ್ಮ ಹತ್ರ ಇದೆ. ಆಮೇಲೆ ಆನ್ಲೈನ್ನಲ್ಲಿ ಕೂಡ 1375 ಜನ ಇಲ್ಲಿವರೆಗೂ ಅರ್ಜಿ ಹಾಕಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಯಾರಿಗೆ ಮನೆ ಇಲ್ಲ ಎಲ್ಲರದು ಸರ್ವೆ ಮಾಡ್ತಾ ಇದ್ದೀವಿ. ಆನ್ಲೈನ್ ಅರ್ಜಿ ಹಾಕಕ್ಕೆ ನಿಮ್ಗೆಲ್ಲರಿಗೂ ನಾವು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೀವಿ. ನೀವು ಕೂಡ ನನ್ನ ಜೊತೆ ಮಾತಾಡಿದ್ವಿ. ನಿಮ್ಮ ಅಂಗಡಿಗೆ ಬಂದಾಗ ನಾನು ನಿಮ್ಗೆ ಹೇಳಿದೆ ಅರ್ಜಿ ಹಾಕ್ರಿ ಅಂತ. ಸೊ ಯಾರ್ಯಾರಿಗೆ ಇಲ್ಲ ಇನ್ನೂ ಕೂಡ ನಮಗೆ ಅರ್ಜಿ ಹಾಕಲಿಕ್ಕೆ ಟೈಮ್ ಇದೆ, ಬೇಕಾದ್ರೆ ನೀವು ಅರ್ಜಿ ಹಾಕ್ರಿ. ಎಷ್ಟು ಮಂದಿಗೆ ಜಾಗ ಕೊಡಬೇಕಾಗಿದೆ ಅಲ್ಲ ದಾಂಡೇಲಿಯಲ್ಲಿ, ವಸತಿ ರಹಿತರು ಅದಿರ ಅಂತೇಳಿ ನೀವು ಪ್ರೂವ್ ಆಯಿತು ಅಂತ ಹೇಳಿದ್ರೆ, ನಿಮ್ಮ ಮನೆ ಇಲ್ಲ ಜಾಗ ಇಲ್ಲ ಅಂತ ಪ್ರೂವ್ ಆಯಿತು ಅಂತ ಹೇಳಿದರೆ, ನಾನು ಸಾಹೇಬ್ರಿಗೂ ಕೂಡ MLA ಸಾಹೇಬ್ರಿಗೂ ಕೂಡ ಮಾತಾಡಿದ್ದೀನಿ. ಅದೇನು ಪ್ರೊಸೀಜರ್ ಇದೆ ಮಾಡಿ ಒಂದು 10 ಎಕರೆ ಲ್ಯಾಂಡು, ಒಂದು 20 ಎಕರೆ ಲ್ಯಾಂಡ್ ತೊಗೊಂಡು ನಾವು ಮುಂದಿನ ದಿನ ಬಂದಾಗ ಅದನ್ನು ಲೇಔಟ್ ಮಾಡಿ ಎಲ್ಲರಿಗೆ ಜಾಗ ಕೊಡೋದು ಅಥವಾ ಮನೆ ಕೊಡೋದು ಕೆಲಸ ಮಾಡೋಣ ಅಂತ. ಇಲ್ಲ ಸರ್, ನಾವು ಆಲ್ರೆಡಿ ಅರ್ಜಿಗಳನ್ನ ತೊಗೊಳ್ತಾ ಇದ್ದೀವಿ. ಇನ್ನೂ ಕೂಡ ಯಾರು ಇಲ್ಲ ಅರ್ಜಿ ಹಾಕಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಅರ್ಜಿ ಹಾಕ್ರಿ ಅಂತೇಳಿ ನಾವು ಈಗ ನಿಮಗೆ ಹೇಳ್ತೇವೆ. ಎಷ್ಟು ಮಂದಿ ಅರ್ಜಿ ಹಾಕ್ತಿರಲ್ಲ ಪ್ರೊವೈಡೆಡ್ ನೀವು ಈ BPL ಕುಟುಂಬದವರಾಗಿರಬೇಕು ಮತ್ತು ನಿಮಗೆ ಜಾಗ ಇರಬಾರ್ದು, ಮನೆ ಇರಬಾರ್ದು. ಇಷ್ಟು ಕಂಡೀಷನ್ನಾಗ ನೀವು ದಾಂಡೇಲಿಯವರಾಗಿರ್ಬೇಕು. ಅದಂತೂ ಇಂಪಾರ್ಟೆಂಟ್. ದಾಂಡೇಲಿಯಲ್ಲಿ ನಿಮ್ಮದು ಪ್ರವಾಸಿ ಅಂದರೆ ಆಧಾರ್ ಕಾರ್ಡ್ ವೋಟರ್ಸ್ ID ಇದ್ದರೆ ನಿಮ್ಮನ್ನ ಎಲ್ಲರನ್ನೂ ಕೂಡ ನಾವು ಪರಿಗಣಿಸಿಬಿಡ್ತೀವಿ. ನಾವು ನಮ್ಮ ಟೀಮ್ಗೆ ಈಗ ವ್ಯಾಲಿಡೇಷನ್ ಮಾಡೋ ಕೆಲಸ ಚಾಲೂ ಆಗಿದೆ. ಯಾವುದು ನೀವೇನು ಅರ್ಜಿ ಕೊಟ್ಟಿದ್ರಲ್ಲ ನಮಗೆ ಮನೆಗಳನ್ನು ಕೊಡೋದು ವಿಚಾರವಾಗಿ, ಈಗ ನೀವು ಸುಮಾರು ಒಂದು 100 ಜನ ಇಲ್ಲಿ ಸೇರಿದ್ದೀರಿ. ಬಟ್ ನಮಗೆ ಅರ್ಜಿ ಕೊಟ್ಟಿದ್ದು ಸುಮಾರು 1400 ಜನ ಕೊಟ್ಟಿದ್ದಾರೆ. ಮೊನ್ನೆ ನಾವು ಎಲ್ಲ ಸ್ಟಾಫ್ದವ್ರಿಗೆ ಮೀಟಿಂಗ್ ಮಾಡಿ ಹೇಳಿದಾಗ ಅದನ್ನ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ವೆರಿಫೈ ಮಾಡಿ ವ್ಯಾಲಿಡೇಟ್ ಮಾಡಿ ಅಂತ ಹೇಳಿದಾಗ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಇದೆ ಅಷ್ಟು ಅಪ್ರೂವಲ್ ಮಾಡಲಿಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಸಿಬ್ಬಂದಿಗೆ ಏನು ಹೇಳಿದ್ದೀನಿ ಅಂತ ಹೇಳಿದರೆ, ದಾಂಡೇಲಿ ಒಳಗೆ ವಿಶೇಷ ಪ್ರಕರಣ ಇಲ್ಲಿ ಯಾರಿಗೂ ಮನೆ ಮತ್ತು ಜಾಗ ಸ್ವಂತ ಇಲ್ಲ. ಸೊ ಅದಕ್ಕೆ ನೀವೇನು ಮಾಡಿ ಮ್ಯಾಕ್ಸಿಮಮ್ ವ್ಯಾಲಿಡೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ರಿಜೆಕ್ಟ್ ಮಾಡೋದು ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ರಿಜೆಕ್ಟ್ ಮಾಡಬೇಕಾದ್ರೆ ನನ್ನ ಗಮನಕ್ಕೆ ತೊಗೊಂಡು ಬರ್ರಿ. ಅಂದರೆ ರಿಜೆಕ್ಟ್ ಮಾಡೋಕ್ಕೆ ನನಗೆ ಇರಲಿ, ನೀವು ವ್ಯಾಲಿಡೇಟ್ ಎಷ್ಟು ಮಾಡಿದ್ರಿ ನೀವು ಮಾಡಿ. ಅಂದರೆ ಎಲ್ಲರಿಗೆ ಮ್ಯಾಕ್ಸಿಮಮ್ ಹೆಚ್ಚು ಜನರಿಗೆ ನಾವು ಜಾಗ ಕೊಡಲಿಕ್ಕೆ ಮತ್ತು ಮನೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ ಎಷ್ಟು ಸಲ ಹಾಕ್ಬೇಕು ನಾವು ಅಪ್ಲಿಕೇಶನ್? ಅಲ್ಲ, ಈಗ ನೀವು ಅರ್ಜಿಗಳನ್ನು ಕೊಟ್ಟಿದ್ರಲ್ಲ ಎಲ್ಲ ಒಂದೇ ಸಲ ಆಗಲ್ಲ. ಈಗ ನೋಡಿ, ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ನಾಗ ಎಷ್ಟು ಕೊಟ್ಟರು? 1100 ಮಂದಿ ಕೊಟ್ಟರು. ನಿಮ್ಮ ಬೇಡಿಕೆ ಎಷ್ಟಿದೆ? ಜನಸಂಖ್ಯೆ ಎಷ್ಟಿದೆ? ಇಲ್ಲಿ 10,000 ಮನೆಗಳಿವೆ. 10,000 ಮಂದಿಗೆ ಒಂದೇ ಸಲ ಕೊಡಕ್ಕಾಗಲ್ಲ. ಒಂದು ಮನುಷ್ಯನಿಗೆ ನಮ್ದು ಬಾಡಿಗೆ ತುಂಬಿ ಈಗ ಒಂದು 10-20 ವರ್ಷದ ಹಿಂದೆ ಏನಾಗಿದೆ, ಹಕ್ಕುಪತ್ರಗಳನ್ನೆಲ್ಲ ಕೊಟ್ಟು ಮುಗಿಸಿದ್ದಾರೆ. ಈಗ ನಮಗೆ ಆಶ್ರಯ ಹಕ್ಕುಪತ್ರ ಕೊಡ್ಬೇಕಂತಂದ್ರೆ ಆಶ್ರಯ ಹಕ್ಕುಪತ್ರ ಬಹಳಷ್ಟು ಮಂದಿ ಕೊಡಲಿಕ್ಕೆ ನಮ್ಮ ಹತ್ರ ಸ್ವಲ್ಪ ಜಾಗದ ಕಾನ್ಸ್ಟೆಂಟ್ ಇಟ್ಟು ನಿಮ್ಮ ಇವರು ಅಕ್ರಮ್ ಖಾನ್ ಅವರು ಭಾಳಷ್ಟು ಸಲ ನಮಗೆ ಹೋರಾಟ ಸಮಿತಿಯ ಮೂಲಕ ನಮಗೆ ಮನವಿ ಕೊಟ್ಟಿದ್ದರು. ಅವ್ರಿಗೆಲ್ಲ ಡೀಟೇಲ್ಸ್ ಗೊತ್ತಿದೆ. ಅವ್ರಿಗೆಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಆಫೀಸಲ್ಲಿ ಏನೇನು ಪ್ರೊಸೀಜರ್ ಮಾಡ್ತಾಯಿದ್ದೀವಿ ಅಂತೇಳಿ. ಆ್ಯಕ್ಚುಲಿ ನಮ್ಮ ಹತ್ರ ಸರ್ವೆ ಮಾಡಿ ಜಾಗ ಐಡೆಂಟಿಫೈ ಮಾಡಲಿಕ್ಕೆ ಒಂದು 6 ತಿಂಗಳು ತೊಗೊಂಡೋಗಿತ್ತು. ಇವಾಗ ನಾವು ಜಾಗ ಕೂಡ ಐಡೆಂಟಿಫೈ ಮಾಡಿದ್ದೀವಿ. MLA ಸಾಹೇಬ್ರಿಗೂ ಕೂಡ ಈಗ ನಾನು ಮಾತಾಡಿ ಬಂದಿದ್ದೀನಿ. ಸಾಹೇಬರು ಮುಂದಿನ ದಿನಮಾನದಲ್ಲಿ ಎಲ್ಲರಿಗೆ ಜಾಗ ಮತ್ತು ಅಥವಾ ಮನೆ, ಜಾಗ ಇಲ್ಲ ಅಂತ ಹೇಳಿದರೆ ಮನೆ, ಮತ್ತು ಜಾಗ ಇದೆ ಅಂತ ಹೇಳಿದರೆ ಮನೆ ಕಟ್ಟಿಕೊಡೋದು. ಈಗ ಒಂದು ಪಾಲಿಸಿನಲ್ಲಿ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಡೋಣ ಅವರಿಗೆ ಹೇಳಿ ನಾನು ಪರವಾಗಿ ಅಂತ ಹೇಳಿದರು ಸಾಹೇಬರು. ಸೊ
ಈಗ ನೀವು ಜಾಗ ಮತ್ತು ಮನೆ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಸ್ವಲ್ಪ ದಿವಸ ವೇಟ್ ಮಾಡಿ. ನನಗೆ ಯಾರ್ಯಾರು ಸಿಕ್ಕಿದ್ದಾರೆ, ನಾ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ಗೊತ್ತು. ಯಾಕಂದ್ರೆ ಇವ್ರು ನನಗೆ ಸಿಕ್ಕಿದ್ರು, ಅವರು ಸಿಕ್ಕಿದ್ರು. ನೀವು ಅರ್ಜಿ ಹಾಕಿ ನಾವು ಪ್ರಯತ್ನ ಮಾಡ್ತೀವಿ, ನಾವು ವ್ಯಾಲಿಡೇಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದು 1 ದಿವಸ 2 ದಿವಸದ ಪ್ರೊಸೀಜರ್ ಅಲ್ಲ, ಅದು 1 ವರ್ಷ 6 ತಿಂಗಳ ತಗೊಳ್ತದೆ. ಪ್ರೊಸೀಜರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಈ ಮೇಡಮ್ ಅವ್ರಿಗೂ ಗೊತ್ತು. 6 ತಿಂಗಳ ಪ್ರೊಸೀಜರ್ ಮಾಡಬೇಕಾಗ್ತದೆ ಒಂದು ಯಾವುದೋ ಕೆಲಸ. 6 ತಿಂಗಳ 1 ವರ್ಷ ಸರ್ಕಾರಿ ಕೆಲಸ ಅಂದರೆ ಹಾಗೆ. ಸೊ ಅದಕ್ಕೆ ಕಾರ್ಯಕ್ರಮ ಪ್ರಕ್ರಿಯೆಯನ್ನು ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೀವಿ. ಈಗ ಆಲ್ರೆಡಿ ಅಪ್ಲಿಕೇಶನ್ ತೊಗೊಂಡಿದ್ದೀವಿ. ಇನ್ನು ಮುಂದಿನ ಕ್ರಮ ಏನಿದ್ರು ನಿಮಗೆ ವ್ಯಾಲಿಡೇಟ್ ಮಾಡೋದು ಮತ್ತು ನಿಮಗೆ ಜಾಗ ಹಸ್ತಾಂತರ ಮಾಡೋದು ಪ್ರಕ್ರಿಯೆ ಬಾಕಿ ಇದೆ. ಮುಂದಿನ ದಿನಮಾನಗಳಲ್ಲಿ ಅದು ಕೂಡ ಸಕ್ಸಸ್ ಆಗ್ತದೆ. ನೀವೇನು ಅದ್ರ ಬಗ್ಗೆ ಕಾಳಜಿ ಮಾಡಕ್ಕೆ ಹೋಗಬೇಡಿ. ಇದೇ ಪ್ರಕಾರ ಎಲ್ಲರೂ ಇದೇ ಪ್ರಕಾರ ಸರ್ ಹೇಳ್ತಾ ಇರೋದು 100ಕ್ಕೆ 100 ಸರಿ. ಆದರೆ 2008, 9, 10, 13ರಿಂದ ಅರ್ಜಿ ಕೊಡ್ತಾ ಬಂದಾರೆ. ಆ ಅರ್ಜಿ ಅಲ್ಲೇ ಮೂಲೆಗೆ ಬೀಳ್ತಾ ಇದೆ. ಇಲ್ಲಿ ನಮ್ಮಲ್ಲಿ ದಾಂಡೇಲಿಯಲ್ಲಿ ಏನದಾಗಿದೆ, ಕಾನೂನು ಬಾಹಿರವಾಗಿ ಡೈಲಿ ಒಂದು ಹೊಸ ಆಶ್ರಯ ಪಟ್ಟ ರೆಕಾರ್ಡ್ದಲ್ಲಿ 10,000 ರೂಪಾಯಿ. ಈಗ ಕೇಳಿದರೆ ಆಶ್ರಯ ಪಟ್ಟ ಯಾರಿಗೂ ಕೊಟ್ಟಿದ್ದಾರೆ? ಆಶ್ರಯ ಪಟ್ಟಗೆ ಆರ್ಡರ್ ಆಗಿದೆಯೇನೋ, ಅವ್ರ ಪರ್ಮಿಷನ್ ನಗರಸಭೆಯವರು ಕೊಟ್ಟಾರೇನೋ? ಅದ್ರ ಬಗ್ಗೆ ಏನಿಲ್ಲ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಜನ ಹೋಗಿ ಈಗ ಅತಿಕ್ರಮಣ ಮಾಡ್ತಾರೆ. ನಾವು ಅತಿಕ್ರಮಕ್ಕೆ ನಾವು ಸಹಕಾರ ಮಾಡ್ತಾ ಇಲ್ಲ. ನಾವು ಕಾನೂನುಬದ್ಧವಾಗಿ ಎಲ್ಲರಿಗೂ ನಿವೇಶನ ಕೊಡ್ರಿ ಅಂತ ಹೇಳಿ ಈಗ ಈ ಅರ್ಜಿ ಕಾಲ್ ಫಾರ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಎಲ್ಲೇ ಆದರೂ ಆ ಒಂದು ಲೇಔಟ್ ಮಾಡಿ ಇಷ್ಟು ಭೂಮಿ ನಾವು ಇಟ್ಟೇವೆ, ಈ ಜನಕ್ಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿ ಇದೆ? ಸದ್ಯ ಮಾಡಲಿಲ್ಲ. ಈಗ ಅರ್ಜಿ ತೋರ್ತಾ ಇದ್ದಾರೆ. ಈಗ ಹಿಂಗೇನಾಗಿದ್ದು 2013ರಲ್ಲಿ ನೀವು ಮಾತಾಡೋದು ವರ್ಷದಿಂದ ನಾವು ಹಾಕ್ತಾ ಇದೀವಲ್ಲ, ಎಲ್ಲ ಬಂದವರೆಲ್ಲ ನೀವು ಬರೀ ಇದನ್ನ ಹೇಳಿ ಹೋಗ್ತಾರೆ. ಬಂದವರೆಲ್ಲ ಇದನ್ನ ಹೇಳಿ ಸುಮಾರು 40 ವರ್ಷದಿಂದ ನೀವು 40 ವರ್ಷದಿಂದ ಇದೇ ಮಾತು ಹೇಳ್ತಾ ಇದ್ದಾರೆ. ನಾಗಮ್ಮ ಶಂಕರ್ ಹರಿಜನ್ ರೀ. ಅಂದ್ರೆ ನಾವು ನೆಕ್ಸ್ಟ್ ಟೈಮ್ ಅದು ಬಂದಾಗ ನಿಮ್ಮ ಹೆಸರು ನೆನಪಿಟ್ಟು ಈಗ ಆಮೇಲೆ ಹೌಸಿಂಗ್ ಬೋರ್ಡ್ನಿಂದ ಇದೇ ರೀತಿ ಒಂದು ಸರ್ವೆ ಮಾಡಿ 3,400 ಜನರಿಂದ ಅರ್ಜಿ ತೊಗೊಂಡ್ರು. ಯಾವಾಗ 2013 ದುಡ್ಡು ತೊಗೊಂಡಿದ್ದು ಇನ್ನೂವರೆಗೆ ಸಿಗಲಿಲ್ಲ. ಈಗ G+2ದಲ್ಲಿ 1,100 ಮನೆ ಕಟ್ತೇವೆ ಅಂತೇಳಿ ಜನರಿಂದ ಸುಮಾರು 850 ಜನರಿಂದ ದುಡ್ಡು ತೊಗೊಂಡ್ರು. ಅದರಲ್ಲಿ ಕೈಯಲ್ಲಿ ಸಿಕ್ಕಿದ್ದು 108 ಮನೆ. ಅಂದರೆ ಯಾರು ಕಾನೂನು ಬಿಟ್ಟು ಬರ್ತಾರೆ ಅವ್ರಿಗೆ ಮನೆ ಸಿಗ್ತದೆ, ಜಗೆ ಸಿಗ್ತದೆ, ಏನು ಬೇಕಾದ್ರೆ ಸಿಗ್ತದೆ. ಡೈಲಿ ಒಂದು ಹೊಸ ದಾಂಡೇಲಿ ಪ್ರಕರಣ ಇದೆ. ಈ ಹಿಂದೂ ಒಂದು ಆಶ್ರಯ ಪಟ್ಟ, ಆಮೇಲೆ ಅದು ಬೇರೆಯವ್ರಿಗೆ ಮಾರಾಟ ಆಗಿದ್ದು, ಅದರ ಬಗ್ಗೆ ಲೆಟ್ರ್ ಕೊಟ್ಟರೆ ಇನ್ನೂವರೆಗೆ ನಗರಸಭೆಯವರು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ. ಈಗ ಇವತ್ತು ನಾವು ಎದ್ದು ಹೋದ ನಂತರ ನಾಳೆಯಲ್ಲೇ ಮತ್ತು ಕೆಲಸ ಚಾಲು ಆಗ್ತದೆ. ದಾಂಡೇಲಿಯಲ್ಲಿ ಇರೋದು ಯಾರು? ಕೋಟ್ಯಾಂತರ ರೂಪಾಯಿ ಆಸ್ತಿ ಉಳ್ಳವರೇ ಅತಿಕ್ರಮಣ ಮಾಡ್ತಾರೆ. ಒಬ್ಬ ಬಡವ ಮಾಡುವುದಿಲ್ಲ. ಎಲ್ಲಿಯಾದ್ರೂ ತರಿಸಿ ಒಬ್ಬ ಬಡವ ನನಗೆ ತಿನ್ನಲಿಕ್ಕಿಲ್ಲ ಅಂಥವ್ರು ಏನಾದರೂ ಅತಿಕ್ರಮಣ ಮಾಡ್ತಾ ಇದ್ರೆ ರೈಟ್, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡುವ. ಇಲ್ಲಿ ಏನಾಗಿದೆ ಅಂದರೆ ಕೋಟಿ ಯಾರ ಹತ್ರ ಇದೆ ಅವ ಅತಿಕ್ರಮಣ ಮಾಡ್ತಾನೆ. ಅದಕ್ಕೆ ನಮ್ಮ ಇಡೀ ನಗರಸಭೆ ಕೆಲಸ ಮಾಡ್ತದೆ. ನಾವು ಏನಾದರೂ ಒಂದು ಡಾಕ್ಯುಮೆಂಟ್ ಕೇಳಿದರೆ ನಗರಸಭೆಗೆ ರೈಟಿಂಗ್ದಲ್ಲಿ ಕೊಡಬೇಕು. ಮೊನ್ನೆ ಇದೇ ವಿಷಯ ಬಗ್ಗೆ ಕೇಳಿದೆ ಒಬ್ಬರಿಗೆ, ಡಾಕ್ಯುಮೆಂಟ್ ರೈಟಿಂಗ್ದಲ್ಲಿ ಕೇಳಬೇಕು. ನಾವು ರೈಟಿಂಗ್ದಲ್ಲಿ ಕೇಳಬೇಕಂದ್ರೆ ನೀವೆಲ್ಲ ರೈಟಿಂಗ್ ಕೆಲಸ ಮಾಡ್ತಾ ಇದ್ರಿ, ನೀವು ಮಾಡಿ ಆಮೇಲೆ ಹೇಳಬೇಕಲ್ಲ, ಅದು ಮಾಡುವುದಿಲ್ಲ. ಈಗ ನಾವು ಸಾಹೇಬ್ರ ಹತ್ರ ಒಂದೇ ರಿಕ್ವೆಸ್ಟ್, ಇದು ಯಾರು ಅತಿಕ್ರಮಣ ಮಾಡಿದ್ದಾರೆ ಕ್ಲಿಯರ್ ಆಗಬೇಕು. ಅತಿಕ್ರಮಣ ಆಗಿದೆ ಅಥವಾ ಕಾನೂನುಬದ್ಧವಾಗಿ ಕೊಟ್ಟಿದ್ರೆ, ಕಾನೂನುಬದ್ಧವಾಗಿ ಕೊಟ್ಟರೆ ನಾವೆಲ್ಲ ಇಲ್ಲಿಂದ ಹೋಗ್ತೇವೆ, ಇದರ ಬಗ್ಗೆ ಮಾತಾಡುವುದಿಲ್ಲ. ನಿಮ್ಮ ನಗರಸಭೆ ಕಾಯ್ದೆ ಸರ್ಕಾರದ ಆದೇಶ, ಆಶ್ರಯ ಕಮಿಟಿಯ ನಿರ್ಣಯ ಅವರ ಪರವಾಗಿ ಇದ್ದರೆ ನಾವು ಯಾರಿಗೂ ಕೊಡಲಿ, ಯಾರು ಅದಕ್ಕೆ ಯಾರು ಇರ್ತಾರೋ ಅವ್ರು ಕೊಡಬೇಕು. ನಮ್ಮ ವಾದ ಅವ್ರು ಕೊಡಬೇಡ್ರಿ ನಾವು ಕೇಳ್ತಾ ಇಲ್ಲ. ಯಾರಿಗೂ ಕೊಡ್ತಾ ಇದ್ರಿ, ಯಾರಿಗೂ ಕೊಟ್ಟಿದ್ರಿ, ನೀವು ನಗರಸಭೆಯಿಂದ ಅಥೆಂಟಿಕ್ ಆಗಿ ಪರ್ಮಿಷನ್ ಕೊಟ್ರೆ, ಈ ಕಂಪೌಂಡ್ ಹಾಕ್ಲಿಕ್ಕೆ ಯಾರು ಪರ್ಮಿಷನ್ ಕೇಳಿದ್ರು? ಕೇಳಿಲ್ಲ. ಹಂಗಿದ್ರೆ ನಗರಸಭೆ ಗಮನಕ್ಕೆ ಬರದೆ ಮಾಡಿದ್ದಾರೆ ಅಂದಮೇಲೆ ಇಲ್ಲಿಗಲ್ ಇದೆ. ಇದರ ಬೇರೆ ಸಾಹೇಬರ ಸ್ಟೇಟ್ಮೆಂಟ್ ಮೊದಲುಕೊಳ್ಳಿ. ಈಗ ನೀವು ಹೇಳಿದ್ದು ಅದು ನಾವು ಪರಿಶೀಲನೆ ಮಾಡಿ ಬಂದೆ. ಈಗ ಅದು ಪ್ರೊಸೀಜರ್ ಆಗಿದ್ದು ಅರ್ಧಂಬರ್ಧ ಆಗಿದೆ.
ಏನಾಗಿದೆ ಆಶ್ರಯ ಸಮಿತಿಯಲ್ಲಿ ವಿಷಯ ಮಂಡನೆ ಆಗಿದೆ, ಬಟ್ ಕಂಪ್ಲೀಟ್ ಪ್ರೊಸೀಜರ್ ಅವರಿಗೆ ಹಕ್ಕುಪತ್ರ ಆನ್ಲೈನಲ್ಲಿ ಜನರೇಟ್ ಯಾರಿಗೆ ಹೆಸರು ಯಾರಿಗೆ ಅಂತೇಳಿ ಹೇಳಿ. ಯಾರಿಗೆ ಫಲಾನುಭವಿಗೆ ಆಶ್ರಯ ಸಮಿತಿ ವಿಷಯ ಮಂಡನೆ ಆಗಿದೆ, ಕಂಪ್ಲೀಟ್ ಪ್ರೊಸೀಜರ್ ಆಗಲಿಲ್ಲ. ನೋಡಿ ಒಂದು ವಿಷಯ ಹೇಳ್ತೀನಿ, ಅದು ಯಾರೇ ಇರಲಿ, ಅದೆಲ್ಲ ಕೇಳ್ರಪ್ಪ ಇಲ್ಲಿ, ಅದು ಯಾರೇ ಇರಲಿ, ಸರ್ ಒಂದು ನಿಮಿಷ ನೀವು ಮಾತಾಡ್ತಾರೆ. ಕಂಡಲ್ಲಿ ಆಶ್ರಯ ನಿವೇಶನ ಕೊಡ್ಲಿಕ್ಕೆ ಬರ್ತದೆ? ಇಲ್ಲ ಬರಲ್ಲ. ಈಗ ಬರಲ್ಲ ಆಶ್ರಯ ನಿವೇಶನ ಮಾಡಬೇಕು ಅಂದ್ರೆ ಲೇಔಟ್ ಅನ್ನ ಮಾಡಬೇಕು, ಟೌನ್ ಪ್ಲಾನಿಂಗ್ ಅಪ್ರೂವಲ್ ತಗೋಬೇಕು, ಆಮೇಲೆ ಅದನ್ನ ಆಶ್ರಯ ಸಮಿತಿಯಲ್ಲಿ ಮಂಡಿಸಬೇಕು. ಅದನ್ನ ನಾವು ಹಕ್ಕುಪತ್ರ ಆನ್ಲೈನ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಕಳಿಸ್ಬೇಕಾಗ್ತದೆ. ಸೊ ಇದರಲ್ಲಿ ಕೆಲವೊಂದು ಪಾರ್ಟ್ಗಳಾಗಿದೆ, ಬೆನಿಫಿಷರಿ ಸೆಲೆಕ್ಷನ್ ಆಗಿಲ್ಲ. ಬೆನಿಫಿಷರಿ ಸೆಲೆಕ್ಷನ್ ಲೇಔಟ್ ಆಗಿದೆ? ಇಲ್ಲ, ಆಶ್ರಯ ಸಮಿತಿಯಲ್ಲಿ ವಿಷಯ ಮಂಡನೆ ಆಗಿದೆ, ಬಟ್ ಅದು ಅಂತಿಮ ಸ್ವರೂಪ ಪಡೆದುಕೊಂಡಿಲ್ಲ. ಅದು ಆಶ್ರಯ ಸಮಿತಿಯಲ್ಲಿ ಮಾತ್ರ ನಾವು ಆಶ್ರಯ ಹಕ್ಕುಪತ್ರ ಕೊಡಬೇಕು ಅಂತ ಅದಲ್ಲ. ಯಾರು ಇದರ ಬಗ್ಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಅರ್ಜಿ ಕಾಲ್ ಮಾಡಿ ಅರ್ಜಿ ಇವ್ರು ಹೆಂಗ್ ಕೊಟ್ಟಿದಾರಲ್ಲ ಆ ರೀತಿ ಅರ್ಜಿ ಕೊಟ್ಟಿದ್ದಾರೆ ಅಷ್ಟೇ. ಅವರು ಅರ್ಜಿ ಕೊಟ್ಟಿದ್ದಾರೆ. ಮನುಷ್ಯ ಕಾಳಜಿ ಮಾಡಕ್ ಹೋಗ್ಬಿಟ್ರಿ. ಇದು ನೋಡಿ ಕಂಪ್ಲೀಟ್ ಸರ್ ಒಂದು ನಿಮಿಷ, ಸ್ವಲ್ಪ ಒಂದು ನಾನು ಕಂಪ್ಲೀಟ್ ಮಾಡಿ ಅವರೊಬ್ಬರು ಮಾತಾಡಲಿ, ಆಮೇಲೆ ಮಾತಾಡಿ. ಒಂದು ಕಡೆ ಇಡೀ ದಾಂಡೇಲಿ ಜನ ನಮ್ಗೆ ನಿವೇಶನ ಕೊಡ್ರಿ, ನಾವು ನಮ್ಗೆ ಅನುಕೂಲ ಆಗತಕ್ಕಂಗೆ ಮನೆ ಕಟ್ಕೊಳ್ತೀವಿ ಅಂತ ನಮ್ಮ ಜನರ ಬೇಡಿಕೆ ಇದೆ. ನೀವು ಒಂದು ಕಡೆ G+2 ಮನೆ ಕಟ್ಟಲಿಕ್ಕೆ ಗುತ್ತಿಗೆ ಕೊಡ್ತಾ ಇದ್ರಿ, ಕೆಲವೊಂದು ಕಡೆ ನೀವು ಕಂಡಲ್ಲೇ ಜಾಗ ನಿವೇಶನ ಕೊಡ್ತಾ ಇದ್ರಿ. ಗುರ್ತಿಸ್ಬೇಕು, ಒಂದು 2 ಎಕರೆನೋ 10 ಎಕರೆನೋ 15 ಎಕರೆ ಕೊಡ್ಬೇಕು, ಕರೆಕ್ಟ್ ಇದೆ. ಅದನ್ನು ಲೇಔಟ್ ಮಾಡಬೇಕು, ಟೌನ್ ಪ್ಲಾನಿಂಗ್ ಅಪ್ರೂವಲ್ ತಗೋಬೇಕು, ಅದಕ್ಕೆ ನಿವೇಶನ ಸಂಖ್ಯೆ ಹಾಕಬೇಕು, ಚೆಕ್ಬಂದಿ ಹಾಕಬೇಕು, ಅರ್ಜಿ ಕಾಲ್ಫಾರ್ಮ್ ಮಾಡಬೇಕು, ಅರ್ಜಿ ಸಾರ್ವಜನಿಕರು ಅರ್ಜಿ ಹಾಕಬೇಕು. ನಮಗೆ ನಿಮ್ಮ ಮನೆ ಇಲ್ಲ, ನಾವು ಬಡವರಿದ್ದೀವಿ, ನಾವು ಈ ಅರ್ಹತೆ ಪಡೆದಿದ್ವಿ, ಈ ಎಲ್ಲ ದಾಖಲೆ ಹಚ್ಚಿದ್ವಿ, ನಮ್ಗೆ ನಿವೇಶನ ಮಂಜೂರು ಮಾಡಿದ್ರೆ ಜನ ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ಮೇಲೆ ನೀವು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅದನ್ನು ಆಶ್ರಯ ಕಮಿಟಿಗೆ ಶಿಫಾರಸು ಮಾಡಬೇಕು. ಆಶ್ರಯ ಕಮಿಟಿ ಶಾಸಕರ ಅಧ್ಯಕ್ಷತೆಯಲ್ಲಿ ಅಂತಿಮವಾಗಿ ನಗರಸಭೆ ಶಿಫಾರಸು ಮಾಡಿದ್ದನ್ನು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ನಿವೇಶನ ಹಂಚಿಕೆ ಮಾಡ್ತದೆ. ಈ ನಿವೇಶನಕ್ಕೆ ಟೌನ್ ಪ್ಲಾನಿಂಗ್ ಅನುಮೋದನೆ ಆಗಿದೆಯಾ, ಇದಕ್ಕೆ ನಿವೇಶನಕ್ಕೆ ನಂಬರ್ ಕೊಟ್ಟಿದ್ದೀರಾ, ಚೆಕ್ಬಂದಿ ಇದೆಯಾ? ಇಲ್ಲ, ಈಗ ನೀವು ಹೇಳ್ತದ್ದು ಎಲ್ಲ ಪ್ರೊಸೀಜರ್ ನಿಮ್ಗೆ ಎಕ್ಸಾಕ್ಟ್ಲಿ ಏನು ಮಾಡಬೇಕಂತ ಪ್ರೊಸೀಜರ್ ಗೊತ್ತಿದೆ, ಇದು ಸರಿ ಇದೆ. ಆ ಪ್ರಕಾರ ಯಾವುದೇ ಲೇಔಟ್ ಆಗಲಿಲ್ಲ. ಆಶ್ರಯ ಸಮಿತಿ ಕೊಡಬೇಕು ಅಂತ, ಆಶ್ರಯಕ್ಕೆ ಹಕ್ಕುಪತ್ರಕ್ಕೆ ಸಲುವಾಗಿ ಭೂಮಿಯನ್ನು ಮೀಸಲಿಡಬೇಕು ಅಂತೇಳಿ ಆಗಿಲ್ಲ. ಸೊ ನಾವು ಅದು ಈ ಸದ್ಯದ ಮಟ್ಟಿಗೆ ನೀವು ಹೇಳ್ತಾ ಇರೋದಕ್ಕಿಂತ ಮುಂಚೆನೇ ನಾವು ಆಲ್ರೆಡಿ ನಿರ್ಣಯ ತೊಗೊಂಡಿದ್ದೀವಿ. ಯಾರೇ ಅತಿಕ್ರಮಣ ಮಾಡಿದರೂ ಕೂಡ ಕಂಪ್ಲೀಟ್ ಪ್ರೊಸೀಜರ್ ಆಗಲಾರ್ದೆ ಮಾಡಿದ್ರು ಕೂಡ ಅದನ್ನು ತೆರವು ಮಾಡಲಿಕ್ಕೆ ಅಂತೇಳಿ ನಾವು ನಿರ್ಣಯ ತೊಗೊಂಡಿದ್ದೀವಿ. ನೀವು ಏನೂ ಕಾಳಜಿ ಮಾಡೋಕೆ ಹೋಗ್ಬಿಟ್ರಿ. ನಾವು ಈ ರೀತಿ ಏನು ಅನಧಿಕೃತವಾಗಿ ಅತಿಕ್ರಮಣ ಮಾಡ್ತಾ ಇದ್ರೆ ಅದನ್ನ ನಾವು ತೆರವು ಮಾಡ್ತೇವೆ. ಈಗ ಹಾಕಿದಾರೆ ಅಂತಂದ್ರೆ, ಈಗ ಒಂದು ನಿಮಿಷ, ಹಾಕಿದ್ದಾರೆ ಅಂತ ಹೇಳಿದರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾರು ಹಾಕಿದ್ದಾರೆ ಎಲ್ಲರದ್ದು ತೆರವು ಮಾಡ್ತೀವಿ. ಇದು ಒಂದೇ ಅಲ್ಲ, ಮತ್ತೆಲ್ಲಿದ್ರು ನಾವು ತೆರವು ಮಾಡ್ತೀವಿ. 2 ದಿವಸ ಹೊಟ್ಟಿ ಒಳಗ್ ನೀರೇ ಇಳಿಯಾಕತ್ತಿಲ್ಲ ಸರ್. ಈಗ ಬಡಗಿ ತುಂಬಾಕ ಕೆಲಸ ಬಿಟ್ಕಸಿಂದ ನೋಡ್ರಿ. ಈಗ ನಾನು 4 ಸಲ ವಾಪಸ್ ಕಳ್ಸೀನಿ. 5,000 ಬಾಡಿಗೆ ಅಂತ. 4,000 ರೂಪಾಯಿ ಬೇಕಾದ್ರೆ ಬಿಲ್ ಸರಿ ತೋರಿಸ್ತೀನಿ. कार्ड स्टूडियो करो जी। वीडियो लेते हैं ना, घंटे से होता तो कहाँ से कट करना मालूम नहीं पड़ रहा।
पिछले वीडियो में हमने आपसे जो सवाल पूछा था उसका सही जवाब है बेंजामिन फ्रैंकलिन। कमेंट्स में जवाब देने वाले हैं चंदक्का, गायत्री नीलेश पाटिल, साहिल टोपिनकट्टी कुवैत से, खलीलुल्लाह मिर्जा भाई, सोहेल शेख, शब्बीर कित्तूर, जमीर पठान, प्रभावती तळेकर, देवानंद सडेकर, योगेश कदम, राकेश मडिवाल, मुस्तक अहमद कलासी, शंकर पाटिल, शैला सुतार, बशीर दुंडसी कुंदापुर से और मुख्तियार सामरानी। आज का सवाल, भारत के सबसे लंबे समय तक मुख्यमंत्री पद में रहने वाले कौन है? कमेंट्स में ज़रूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारी इसी चैनल पारिक प्रेजेंटेशंस पर। स्वस्थ रहो, मस्त रहो।